ಪ್ಯಾಕ್ ಪಕೊಳ್ಳಿಗೆ ಸ್ವಾಗತ. ನೋಡಿ ನಾನು ಲಗೇಜ್ ಸಮೇತ ಇಲ್ಲಿ ಯಶವಂತಪುರದಲ್ಲಿ ಕಾಯ್ತಾ ಇದ್ದೇನೆ ಹೆಬ್ಬಾಳ ಹೋಗೋ ರೂಟಿಗೆ. ನಮ್ದೊಂದು ಟೀಮ್ ಬರ್ತಿದೆ, ನಾವು ಎಲ್ಲಿ ಹೋಗ್ತಿದ್ದೀವಿ ಏನು ಹೋಗ್ತಿದ್ದೀವಿ ಅಂತ ಹೇಳ್ತೇನೆ, ಅಲ್ಲಿವರೆಗೆ ವೆಯ್ಟ್ ಮಾಡ್ತಿದ್ದೇನೆ. ಟೀಮ್ ಬಂದಾಗ ತೋರಿಸ್ತೇನೆ. ಓಕೆ, ಇಬ್ಬರು ಇವ್ರು ಸಹ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ, ಮನೆಯವರು ಮತ್ತೆ ಮಾವ. ಲೇಟ್ ಆಗಿದ್ದೆ ಅಲಂಕಾರ ಮಾಡಲಿಕ್ಕೆ, ಅಲಂಕಾರ ಮಾಡಿ ಹೊರಟಿವಿ. ಬಂದ್ ನೋಡಿದ್ರೆ ಅಂದಿ ಬಸ್ ಮಾಡಿದಾಳೆ ನಾನು, ಸ್ಕೂಲ್ ಬಸ್. ದರ್ಶನ್ ಕುಮಾರ್, ಸ್ವಾತಿ ಇದಾರೆ, ಅನೀಶ್ ಬರಬೇಕು. ನಮ್ದು ಅನೀಶ್ ಅಂತ ಬರಬೇಕು. ತವಳು ಯಾಕೆ ಅನೀಶ್ ಅಂತ? ಅನೀಶ್ ನೀನ್ ಕರ್ದೋದು ಕರೆಕ್ಟ್. ಅವಳು ಬರ್ತಾರೆ. ಕಲ್ಪಿತ ಕಲ್ಪಿತ ಚಂದ್ರು ಏರ್ಪೋರ್ಟ್, ಪುಷ್ಪ ಏರ್ಪೋರ್ಟ್, ದೇವರಾಜ್. ಅರೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಪ್ಪಣ ಸುಮ್ಮನೆ. ಯಾರೆಲ್ಲ ಫಸ್ಟ್ ಟೈಮ್ ಹೋಗ್ತಿರೋದು? ಕೈ ಎತ್ತಿ ಕೈ ಎತ್ತಿ. ಹೇಗೆ ಅನಿಸ್ತಾ ಇದೆ? ಯಾರು ಭಯಪಡ್ಬೇಡಿ, ಯಾರು ಹೆದರಬೇಡಿ. ನಾನಿದ್ದೀನಿ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಮಕ್ಕಳನ್ನೆಲ್ಲ ಕರ್ಕೊಂಡು ಏರ್ಪೋರ್ಟ್. ಹಾಯ್ ಮೇಡಮ್. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ, ರೀಲ್ಸ್ ರಂಗಮ್ಮ ಬಂದವ್ರೆ. ಅಣ್ಣ ಬಸ್ ಅವ್ರು, ನೀವು ಅಲ್ಲೋಗಿ. ಹ್ಯಾಪಿ ಜರ್ನಿ ಎಲ್ರಿಗೂ, ಹ್ಯಾಪಿ ಜರ್ನಿ ಎಲ್ರಿಗೂ. ಹೋಗ್ಬಿಟ್ಟು ಬನ್ನಿ ಎಲ್ರು. ಏರ್ಪೋರ್ಟ್ ಅಲ್ಲಿ ಫುಡ್ ತಿನ್ನೋಣ ಅಂತ ಹೇಳಿದ್ರು, ನಾನು ಕೊಡಿಸ್ದೆ ಎಲ್ರಿಗೂ ಕೊಡಿಸ್ದೆ. ಇವಳು ತಿನ್ನೋದಕ್ಕಿಂತ ಜಾಸ್ತಿ ಬೇರೆಯವ್ರ ತಟ್ಟೆ ವಿಡಿಯೋ ಮಾಡ್ಕೊಂಡು ಸಾಯ್ತಾಳು. ಹೋಗಚ್ಚೆ ಎಲ್ಲಿಗೆ? ಅವ್ರು ಇಲ್ಲಿದ್ದಾರೆ, ಸುಷ್ಮಿತಾ ಸೇನ್. ನಯನವರು ಬಸ್ ಸ್ಟಾಪ್ ಅಲ್ಲಿ ಸಿಕ್ಕಿದ್ರು ನಮಗೆ, ಇವರು ಸಿಕ್ಕಿದ್ರು. ಓಹೋ, ಇವಳು ನೋಡು ಹೇರ್ ಸ್ಟೈಲ್ ಮಾಡ್ಕೊಂಡು. ಓಹೋ, ಆಯ್ತು ಬಿಡು, ಬಂತು. ಆರಾಮ್. ಯಾರು? ಟ್ಯಾಂಕ್ ಬ್ಯಾಂಕ್ ಹೇಳಿ. ಓ, ಟ್ಯಾಂಕ್ ಬ್ಯಾಂಕ್ ಹೆಂಗಾದ್ರು ನೋಡಿ. ರಾಘು ಅವ್ರ ಅಜ್ಜಿ ಮಜಾ ಬರುತ್ತೆ. ಕೆತ್ತಲು ಇದು ರಾಗಿನಿ. ಸರ್ ಹಲೋ, ಅಲ್ಲಿ ಕೂತ್ಬಿಟ್ಟು ಬಂದ್ರಾ? ಅನ್ನ ಚೆನ್ನಾಗಿ ತಿಂದು ಹೇಳಲೇ ಇಲ್ಲ. ಸಮಯ ಈಗ 4 ಗಂಟೆ. ಸೀಟ್ ಅರೇಂಜ್ಮೆಂಟ್ ಮಾಡಿದ ಅಪ್ಪನಲ್ಲಿದ್ದಾರೆ. ಸೀಟ್ ಅರೇಂಜ್ಮೆಂಟ್, ಇನ್ನೊಂದು ಇಲ್ಲಿ ಸೀಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ. हवा का दबाव कम होने पर ऑक्सीजन मास्क आपकी कुर्सी के ऊपर लगे पैनल से अपने आप नीचे आ जाएंगे. आप अपनी कुर्सी पर बैठे रहें और ऑक्सीजन का प्रवाह शुरू करने के लिए ऐसे. ನಮ್ಮ ಈ ಕಸ್ತೂರಿ ಅಂತೂ ಫಸ್ಟ್ ಟೈಮ್ ಹೋಗೋದ್ರಿಂದ ಕಿಟಕಿ ಬದಿನೇ ಬೇಕು ಅಂತ ಕೂತ್ಕೊಂಡಿದ್ಲು. ಹಾಗೆ ನಾವೆಲ್ಲರೂ ಸೇರ್ಕೊಂಡು ಇವತ್ತು ಶಿರಡಿ, ಶನಿ ಸಿಂಗಾಪುರ ಹೋಗುವಂತೆಲ್ಲ ಪುಣೆಗೆ ಹೊರಟಿದ್ವಿ. ನನಗೂ ತುಂಬ ವಯಸ್ಸಿಂದ ಆಸೆ ಇತ್ತು ಶಿರಡಿಗೆ ಹೋಗ್ಬೇಕು ಅಂತ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಈಗ ನೆರವೇರಿದೆ. ನೋಡಿ, ಇವರೆಲ್ಲ ಫಸ್ಟ್ ಟೈಮ್ ಹೋಗೋರು, ಸೊ ಎಕ್ಸೈಟ್ ಆಗಿದ್ದಾರೆ. ಕಸ್ತೂರಿ ಅವರು, ಈ ಕಡೆ ಕೂತಿರೋ ಮಾವ, ಅವರೆಲ್ಲ ಫಸ್ಟ್ ಟೈಮ್ ಹೋಗೋದು. ಹಾಗಾಗಿ ಕಸ್ತೂರಿ ಅಂತ ಅವ್ರಿಗೆಲ್ಲ ಧೈರ್ಯ ಕೊಡ್ತಾ, ಅವ್ರಿಗೆಲ್ಲ ಗೈಡ್ ಮಾಡ್ತಾ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಸ್ತೂರಿ ಅಂತ ಅವಳ ಹತ್ರನೇ ಕೇಳ್ತಿದ್ದಾಳೆ, ಏನು ಮೇಲೋಗ್ಬೇಕಾದ್ರೆ ಭಯ ಆಗತ್ತಾ, ಇಳಿಬೇಕಾದ್ರೆ ಓ ಹಂಗೆ ಭಯ ಆಗತ್ತೆ ಅಂತೆಲ್ಲ ಹಾಗೆ ಗೈಡ್ ಮಾಡ್ತಾ ಇದ್ರು. ಹೋಗ್ತಾ ಇದ್ದೀವಿ. ಎಸ್, ಫೈನಲ್ 1 ಗಂಟೆ ಜರ್ನಿ ನಂತರ ನಾವು ಪುಣೆಗೆ ರೀಚ್ ಆಗ್ತಾ ಇದ್ವಿ. ನೋಡಿ, ಪುಣೆಯ ಸುಂದರ ನಗರ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದೆ.
KSRTC ಬಸ್ಸಲ್ಲಿ ಹೋಗೋದು ಊರಿಗೆ. ಅಪ್ಪಣ್ಣ ಅಪ್ಪಣ್ಣ ಮೆಜೆಸ್ಟಿಕ್ ಮಾರ್ನಿಂಗ್ ಅಪ್ಪಣ್ಣ. ನಿಮ್ಮ ಸಾಮಾನನ್ನು ತಗೊಂಡೋಗಿ. कृपया ध्यान दीजिए, आपका चेक इन किया गया सामान आगमन हॉल में पैकेज पेन नंबर 2 पर उपलब्ध होगा. इंडिगो को अपनी यात्रा का हिस्सा बनाने के लिए धन्यवाद. Your checked in luggage will be available on baggage belt number 2. Thank you for flying with Indigo. ನನ್ಗೆ ಇಲ್ದ ತಕ್ಷಣ ನನಗೆ ಫೋನ್ ಮಾಡಿದ್ದು ಗೈಡ್ ಏನಂತೆ ಇಲ್ದ್ರ ನಿಮ್ಗೆ 15 ಮಿನಿಟ್ಸ್ ಟೈಮ್ ಕೊಡ್ತೀನಿ step ಆಗಿ ಬನ್ನಿ ಅಂತ. ಎಸ್, ಎಲ್ಲರೂ ಇಳಿತಾ ಇದ್ದೀವಿ. ಎಲ್ಲ ನನ್ನ ಮಕ್ಕಳು ಇಳಿತಾವ್ರೆ. ಒಂದು ಬ್ಯಾಗ್ ಗುರುತು ಸಿಗಲ್ಲ ಈ ನಿಂಗೆ ಪ್ಲಾಸ್ಟಿಕ್ ಅಲ್ಲೇ ತರಬಹುದಿತ್ತು ಕಣೆ. ವೆಯ್ಟ್ ಸುಸು ಅದೊಂದ್ಸಲ ವೆಯ್ಟ್ ಹಸು ಬೆಳಿಗ್ಗೆ ನೀರು ಕುಡಿತಿದೆ. ಬ್ರಷ್ ತರ್ಲಿಕ್ಕೆ ಸನ್ನಿ ನೋಡಿ, ಇದು ಪ್ರಾಚೀನ ಪದ್ಧತಿ. ನಾನಿವತ್ತು ಉದ್ದದ್ದು ತಂದದ್ದು ನೋಡಿ ಪೇಸ್ಟ್. ದಂತ ಕಾಂತಿ ಇವರು ಮಾಡ್ತಾರೆ ವಾಂತಿ. ಕೊಟ್ಟಿದ್ದಲ್ಲ, ಇದನ್ನು ಖಾಲಿ ಮಾಡುವ. ಅನಿಶನ್ಗೆ ಕಂಪನಿ ಇವರು ಕೊಟ್ಟರು. ಅದು ಸರಿ ಇಲ್ಲ. ಬಾರೋ ತೊಳಿತಿರೋರು ಇಬ್ರು. ವ್ಯವಸ್ಥೆ ತುಂಬಾ ಚೆನ್ನಾಗಿ, ವ್ಯವಸ್ಥೆ ಮಾತ್ರ ತುಂಬಾ ಒಳ್ಳೆ ಉಂಟು. ನಾವು ಇವತ್ತು ಬೆಳಿಗ್ಗೆ ಪೊಲೀಸ್ ಪೇರೆಡ್ಗೆ ಹೋಗ್ತಿರೋದು ದೇವಸ್ಥಾನಕ್ಕ. ವ್ಯವಸ್ಥೆ ತುಂಬಾ ಚೆನ್ನಾಗಿ. ಒಂದಲ್ಲ ಎರಡಲ್ಲ 12 ಹುಲಿ ರಟ್ಟ వచ్చి గ్లాసుకి రట్టుంది ననిసి ಗ್ಲಾಸ್ಗೆ ರಟ್ಟುಂದು ಮರಲ ಸತ್ಯ ಗ್ಲಾಸಿಗೆಲ್ಲ ಚಿಮಿಸ್ತಾನೆ ಬ್ರೋ. ತೆಗಿರಿ ಬ್ರೋ, ತೆಗಿರಿ. ಗಡ್ಡದಲ್ಲಿ ಆಗಿದೆ ಬ್ರೋ, ಬಿಡು ಬ್ರೋ. ಗಡ್ಡದಲ್ಲಿ ಆಗಿದೆ. ಹಂಗ ಕೈ ಇಡ್ಬಾರ್ದಂತ ಹೇಳೋದು ಅವನೇ ಸೆನ್ಸರ್. ಗೈಡು ಹಾಯ್ ಸರ್, ನಮಸ್ಕಾರ. ಏಯ್ ಬಾರೆ ಸುಮ್ಮನೆ ಕ್ಲೈಮೇಟ್ ನಿಂಗೆ ಕಾಲ್ಗೆಟ್ ಇರ್ಲಿಲ್ಲ. ಇಲ್ಲಿ ಕ್ಲೈಮೇಟ್ ಹಲೋ, ನಮ್ದು ಹೇಸಿಗೆ ಬಸ್ಸು ಬನ್ನಿ. ಈಗ ಏನು ಅನ್ಸಲ್ಲ, ಇನ್ನೊಂದು ಅರ್ಧ ಗಂಟೆ ಆಗ್ಲಿ ಅನ್ಸುತ್ತೆ. ನಮ್ದು ಹೇಸಿಗೆ ಬಸ್ಸು ಬನ್ನಿ. ಪಿಚಾತ ಬರ್ತಿಲ್ಲ. ಎಸ್, ಇವತ್ತಿನ ಬಸ್ ಇದೆ ಪುಣೆ ಏರ್ಪೋರ್ಟ್. ಇವರನ್ನೆಲ್ಲ ನಾನು ಇವತ್ತು ಕರ್ಕೊಂಡ್ಬಂದಿದ್ದೆ. ಎಲ್ಲರನ್ನು ಕರ್ಕೊಂಡ್ಬಂದಿದ್ದೀನಿ. ಎಲ್ಲರನ್ನು ಕರ್ಕೊಂಡ್ಬಂದಿದ್ದೀನಿ. ಯಾರ್ದೋ ಹೆಸರು ಯಾರ್ದೋ ಬಸ್ರು ನೋಡಿ, ಇವತ್ತು ಬೈಬಾರ್ದು ಆಯ್ತಾ, ಜರ್ನಿ ಆನಂದ ಬಸ್ಸಲ್ಲಿ ಆನಂದವಾಗಿ ಹೋಗೋದು. ಓಪನ್ ಮಾಡುವ ಕಲ್ಪಿತ. ನಮಸ್ತೆ. ನನ್ನ ಹೆಸರು ಮುರುಗನ್ ಬಾಂಬೆ ಗೌಡು, ಬಾಂಬೆ ಮಹಾರಾಷ್ಟ್ರ ಗೌಡು. ಕೇಳಿ, ನಿಧಾನ ಕೇಳಿ, ಸೈಲೆನ್ಸ್. ಇಲ್ಲಿಂದ ಫಸ್ಟ್ ಒಂದು ಸಾಂಬಾರನ್ನು ಹೋಟೆಲ್ಗೆ ಕರ್ಕೊಂಡ್ ಬಂದಿದ್ದಾರೆ. ಎಲ್ಲರೂ ಇಳಿತಿದ್ದಾರೆ. ಬನ್ನಿ. ಸಾಂಬಾರ್ ಹೋಟೆಲ್ ಅಲ್ಲಿ ಸಾಂಬಾರ್ ಇರ್ಬೋದಾ? ಇಲ್ಲ, ನೀರಿದೆ.
ಇಲ್ಲಿ ಕೂಡ ನಮ್ಮ ಊರವ್ರು ಸಿಕ್ಕಿದ್ರು, ಕುಡ್ಲ ಇನ್ನೊಂದು ಬಿಜಾಪುರದ ಅಣ್ಣ ಸಿಕ್ಕಿದ್ರು, ನಮ್ಮ ಶರಣ್ರಿ ಬೇರೆ ಊರ್ದಾರು ಎಲ್ಲೋದ್ರು ಹೀಗೆ ಊರ್ದಾರವ್ರಿಗೆ ಸಿಕ್ಕಿದ್ರು, ಉಡುಪಿದಾರು ಇಲ್ಲ ನಮ್ಮ ದಿಕ್ವಾ ಒಂದು 2 ವರ್ಷ ಬಿಟ್ಟು ನಿಮಗೆ ಬರುವೆ ತೂಕ ಆಂಟಿ ಬಾಯ್ ನಾನು ಹಬ್ಬಗೆಟ್ಟೇನ ಇದರದ್ದು ಇಲ್ಲಿ ಏನಿಲ್ಲ, ಇಲ್ಲಿ ಇಡ್ಲಿ ವಡೆ ಐತಂತಂದ್ರೆ ಅದನ್ನ ತಿನ್ನಕ್ ಬಂದೀನಿ. ಸಾಂಬಾರ್ ಇಟ್ಟಾರ ಹೋಟ್ಲು, ಸಾಂಬಾರ್ ಕುಡಿಯಕ್ ಹಾಕಿದ್ದೇನೆ ಹಂಗ. ಎಲ್ಲಿಂದ ಯಾರೆಲ್ಲ ಬರ್ಲಿ ಈ ಮನ್ಯಾಗ ಅಷ್ಟೇ. ನಂದಾಯ್ತು ಕಾಮಿಡಿ ಗಂದ. ನೆಕ್ಸ್ಟ್ ಅಪ್ಪನವರು ವೇದಿಕೆ ಮೇಲೆ ಅಪ್ಪನವರು ಹೇಳಿ. ಅಪ್ಪನವರೇ, ಇವತ್ತಿನ ದಿವಸ ನಾವು ಒಂದು ಒಳ್ಳೆ ಪ್ರವಾಸ ಕೈಗೊಂಡಿದ್ದೇವೆ. ಪ್ರವಾಸದಲ್ಲಿ ಮಾಡ್ತೀನಿ ಓನ್ ಅಂತೇಳಿ ಎಲ್ಲ ಓನ್ ದುಡ್ಡಲ್ಲಿ ಕೊಡಿಸ್ತವ್ರೆ, ಏನು ಕೊಡಿಸ್ತವ್ರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಂದಿರ್ತಕ್ಕಂಥ ಧನ್ಯವಾದ ನಿಮ್ಮ ಮಾಹಿತಿಗೆ. ಎಲ್ಲ ರೆಡಿ ಆಗಿದ್ದಾರೆ, ನಾನು ಕಾಣಿಸ್ಲಿಲ್ಲ. ಇಡ್ಲಿ ವಡೆ, ಅದಕ್ಕೆ ಒಂದಿಷ್ಟು ಹಾಡಾಡಿ ಇಲ್ಲಿ ಕಾಯ್ತವ್ರೆ. ಹೇಳಿ ಇವತ್ತು ಹೀಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ, ಹಂಬಲಿಸಿದೆ ಮನ ಕಾಣಬಲ್ಲನೆ ಒಂದು ಹಲೋ ಕೈ ತನ್ರಿ ಇಲ್ಲಿ. ಬರ್ಬೇಕು ತಾನೆ, ಅಲ್ಲಿ ಬೋರ್ಡ್ ಇದೆ ಹಾಕಿ ನೆಕ್ಕು. ನಿಮ್ಗೆ ಸಾಂಬಾರ್ ಬೇಕಾ? ಹೇಗಿದೆ ಹೇಗಿದೆ ಹೇಗಿದೆ? ರುಚಿ ಇದೆಯಲ್ಲ. ಅಣ್ಣ ನೀವೇನು ಹೇಳಿದ್ದು? ಎಲ್ರು ಇಡ್ಲಿ ವಡೆ ತಕೊಂಡ್ರಿ, ಇವ ರಾಕ್ಷಸ ಕಾಂಬೋ ಬೇಕಂತೀವ. ನಿಮ್ಮ ಪ್ಲೇಟ್ ಫಸ್ಟ್ ತೋರಿಸಿ. ನಂದು ಪ್ಲೇಟಲ್ಲಿ ಇಲ್ಲ, ನಂದು ಪ್ಲೇಟಲ್ಲಿ ಇಷ್ಟೇ. ಇವ ನೋಡಿ ರಾಕ್ಷಸ. ಅನೀಶ್ ಅಮೀನ್ ಇವರಿಂದ ಅವನು ಹಾಡು ಮಾಡ್ತಾರೆ ಇಲ್ಲ. ದಯೆ ತೋರಿದೆ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ ಶಾರದೆ ದಯೆ ತೋರಿದೆ ಕರುಣೆಯ ಕಡಲಲ್ಲಿ ಮುತ್ತಾದೆ ಏಕದಂತ ವೈಕಲ್ಯಾಂತ ಬುದ್ಧಿ ರಾಕಾಂತ ಗಜವದನ ಹೇ ರಂಬಾ ವಿಠಲ. ಸುಸ್ಮಿತ್ ಅವರು 20 ರೂಪಾಯಿ ಕೊಡ್ತಾರೆ, ಅದು 20 ರೂಪಾಯಲ್ಲಿ 20,000 ಅನ್ಕೋತಿದ್ದಾರೆ. ನೀವು ಕೊಟ್ಟಿಲ್ವಾ? ಹಾಗೆ 350 ಕೊಟ್ಟಿದ್ದಾರೆ. 350 ಪ್ಲಸ್ 20 350 ನಾಟ್ಯದಂತೆ ತರಗಿಳಿದಂತೆ ಈ ಅಂದಕ್ಕೆ ಸೋತೆ ನಾನು ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಕವಿತೆ ತುಂಬಿವೆ, ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ. ಹಲೋ ಮಾನಸ ಅವರ ಅಮ್ಮ ಮಲಗ್ಲಿಕ್ಕೆ ಆಡ್ತಿರೋದಲ್ಲ. ಹಲೋ ಮಾನಸ ಅವರ ಅಮ್ಮ ಮಲಗ್ಲಿಕ್ಕೆ ಆಡ್ತಿರೋದಲ್ಲ. ಇಲ್ಲಿ ನಿನಗೆದ ಹಣ್ಣನಿನ ತರವನಲ್ಲ ಮುಕ್ತಿಯೂ ಬೇಕಿಲ್ಲ. ಭಕ್ತಿಯರಿತವನಲ್ಲ ಮುಕ್ತಿಯೂ ಬೇಕಿಲ್ಲ. ನಿನ್ನ ಕಾಣದೆ ಜೀವ
ಕ್ಷಣಕಾಲ ನಿಲ್ಲದಯ್ಯ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ನಾವೀಗ ಇಲ್ಲಿ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಮಹಾಗಣಪತಿ ರಂಜಗಣವ ಇಲ್ಲಿ ಒಳಗಡೆ ಹೋಗಬೇಕು. ಚಪ್ಪಲಿ ಸ್ಟ್ಯಾಂಡ್ ಇದೆ ಅಂತ ಒಳಗಡೆ. ಥೋಡ ಡಾರ್ಕ್ ಡಾಲು ಇರಬೇಡ. ನಾಮ ಹಾಕಿದ್ರು, ಕ್ರಾಸ್ ಹಾಕಿದ್ರು, ಪರವಾಗಿಲ್ಲ. ನೋಡಿ ಇಲ್ಲೇ ಲೇಡೀಸ್ ಗಿಡೀಸ್ ಎಲ್ಲ ಎಂಟ್ರಿ. ವಿಡಿಯೋ ತೆಗಿಬೇಕಾ ಗೊತ್ತಿಲ್ಲ, ಬೈದ್ರೆ ಅಷ್ಟೇ ಆಯ್ತು ಈಗ. ನೋಡಿ ಇದು ಎಂಟ್ರೆನ್ಸು ಟೆಂಪಲ್ ಇದ್ದು. ನೋಡಿ ಒಳಗಡೆ ಇರುವಂತ ಮೂರ್ತಿ ಈ ತರ ಇದೆ, ಸೇಮ್ ಉದ್ಭವ ಮೂರ್ತಿ. ಎಂತ ಚಂದ. ಶಾರದಮ್ಮ ಹೆಂಗ್ ಮಾಡುದು ಸ್ಟುಡಿಯೋದವ್ರು ಮೂರ್ತಿ ಪಡೋದಾಗೆಲ್ಲ ಅವರು ಅಲ್ಲ ಈ ಮದುವೆ ಮನೆಯಲ್ಲಿ ಅಲ್ಲ ಕೆಲವೊಂದು ಹೊಟ್ಟೆ ಕಿಚ್ಚಿಗೆ ಪಿಳಿಕ್ ಮಾಡ್ತಾರೆ ಅಷ್ಟೇ. ಮತ್ತೆ ಆಲ್ಬಮ್ ಅಲ್ಲಿ ಜಾಸ್ತಿ ನಮ್ಗೆ ದುಡ್ಡು ಜಾಸ್ತಿ ಆಗ್ತದೆ ಅಂತ ನಾವು ಪುಳಿಕ್ ಮಾಡಕ್ಕೆ ಎಲ್ರು ದರ್ಶನ ಮಾಡಿ ಈಗ ಹೊರಟ್ವಿ. ಚೆನ್ನಾಗಿತ್ತು ದೇವಸ್ಥಾನ, ಉದ್ಭವ ಮೂರ್ತಿ ಇಲ್ಲಿ ಎಲ್ಲ. ಈಗ ನಾವ್ ಹಾಕಿರೋ ನಾಮ ನೋಡಿ ನಾಮ ಹಾಕ್ಸ್ಕೊತಾವ್ರೆ. ಆದ್ರೆ ಯಾಕೆ ದುಡ್ಡು ಕೊಟ್ಟು ಬಂದ ಅವನು, ಯಾತಕಾಗ ಬಂದ ಅವನು ಒಂದು ತಿಳಿವಲ್ದು. ಅಪ್ಪಣ ಹೊರಡಲ್ಲ, ನಿಮ್ಮ ಬಸ್ಸಲ್ಲಿ ಮಲ್ಗಕ್ಕೆ ದುಡ್ಡು ಕೊಟ್ಟು ಬಂದಿದ್ಯಲ್ಲ ಅಪ್ಪಣ್ಣಾಚಾರ್ಯರು. ಮೈಕೆ ಹೋಗ್ಬೇಡ, ಇಂದ ಬಾ ಹೊರಿ. ಈಗ ಶಾರದವರೇನೊಂದು ಶಾರದ ಗೀತೆ ಬನ್ನಿಲ್ಲಿ ಬರ್ರಿ. ಶಾರದಕ್ಕ ಬಾಕಾಯ್ ಹಾಳಾಗಿ ಬಂತು ಆನಂದದಿಂದ 3 ಗಂಟಲ್ಲಿ ಬಾಳಗಂಟು ಕೇಳಿ ಪಡೆದಾಗ ಸಂತೋಷ ಉಂಟು. ಮಹಾಗಣಪತಿ ದೇವಸ್ಥಾನದ ದರ್ಶನ ಮುಗಿಸಿ ಈಗ ಬಂದಿರೋದೇ ಶನಿ ಸಿಂಗಾಪುರ ದೇವಸ್ಥಾನಕ್ಕೆ. ಬನ್ನಿ ಒಳಗೆ ಹೋಗುವ. ಇಲ್ಲಿನ ಕಥೆಗಳನ್ನು ಮೊದಲು ಕೇಳಿದೆ. ಈ ಊರಿಗೆ ಎಲ್ಲೂ ಕೂಡ ಬೀಗ ಹಾಕಲ್ಲ, ಬಾಗಿಲಿದ್ರು ಅದಕ್ಕೆ ಲಾಕ್ ಮಾಡಿಸಲ್ಲ, ಅದೆಲ್ಲ ತುಂಬ ಕಥೆಗಳನ್ನು ಕೇಳಿದೆ. ಈಗ ಅದೇ ಊರಿಗೆ ಬಂದಿದ್ದೇನೆ, ತುಂಬ ಖುಷಿ ಇದೆ. ಆಮೇಲೆ ಇಲ್ಲಿ ದೇವರಿಗೆ ಎಣ್ಣೆಯನ್ನು ಹಾಕುವಂಥ ಕ್ರಮ ಇದೆ. ಅಲ್ಲಿ ಹೊರಗಡೆ ಸಿಗುತ್ತೆ 40 ರೂಪಾಯಿ ಅಂತ. ಇಲ್ಲಿ ಅವರ ದೇವಸ್ಥಾನದ ಕಡೆಯಿಂದ ಕೂಡ ಸಿಗುತ್ತೆ 1 ಲೀಟರ್ಗೆ 90 ರೂಪಾಯಿ. ಆ ಥರ ಎಲ್ಲ ತುಂಬ ಕಡಿಮೆಗೆ ಸಿಗುತ್ತೆ. ನಾವು ಹೊರಗಡೆ ಕನ್ಫ್ಯೂಸ್ ಆಗಿ ತಗೊಂಡ್ವಿ. ಹಾಗೆ ನಾವು ಹೊರಗಡೆಯಿಂದ ಒಂದು 40 ರೂಪಾಯಿ ಒಂದು ಬಾಟ್ಲಿಗೆ ಎಳ್ಳೆಣ್ಣೆಯನ್ನು ತಗೊಂಡು ಬಂದು ದೇವರಿಗೆ ಇಲ್ಲಿ ಹರಕೆಯನ್ನು ಹಾಕ್ಬೋದು. ಅಂದರೆ ಹೊರಗಡೆಯಿಂದ ಕೂಡ ಹಾಕ್ಬೋದು. ನಾವಿಲ್ಲಿ ಹೊರಗಡೆಯಿಂದ ಹಾಕಿದ್ವಿ. ಇಲ್ಲಾಂದರೆ ಅಲ್ಲಿ ಒಂದು ರಿಸಿಪ್ಟ್ ಮಾಡಿಕೊಂಡ್ರೆ, ಅಲ್ಲಿ ಎಣ್ಣೆಯನ್ನು ತಗೊಂಡು ರಿಸಿಪ್ಟ್ ಮಾಡಿಕೊಂಡ್ರೆ ನೋಡಿ ಡೈರೆಕ್ಟ್ ಇಲ್ಲಿ ಹೋಗಿ ಎಣ್ಣೆ ಕೂಡ ಹಾಕ್ಬೋದು. ದೇವರ ಇದು ಕಲ್ಲಿದೆಯಲ್ಲ ಅಲ್ಲಿ ಹೋಗಿ ಹಾಕ್ಬೋದು. ಇಲ್ಲಿನ ಊರಿನ ವಿಶೇಷತೆನೇ ಅದು. ಇಲ್ಲಿ ಕಳ್ಳರು ಬರಲ್ಲ, ಕದಿಯಲ್ಲ, ಆಮೇಲೆ ಬಾಗಿಲುಗಳಿಲ್ಲ ಮನೆಗಳಿಗೆ, ಹಾಗೆ ಓಪನ್ ಆಗಿ, ಅಂದರೆ ನಂಬಿಕೆ ಇಲ್ಲಿದೊಂದು. ನಮ್ಮ ಸೂರ್ಯ ಅವರು, ಚಂದ್ರು, ರಾಘು ಅವರೆಲ್ಲ ಡೈರೆಕ್ಟ್ ಅಲ್ಲೇ ಹೋಗಿ ಆ ಕಲ್ಲಿಗೆ ಎಳ್ಳೆಣ್ಣೆಯನ್ನು ಸಮರ್ಪಿಸಿದ್ರು. ಅಂದರೆ ಈ ಕೆಲವರೆಲ್ಲ ಇದನ್ನು ನಂಬ್ತಾರಲ್ಲ, 7.5 ಆ ಥರ ಎಲ್ಲ ಇದ್ದವರು ಈ ಥರ ಒಂದು ಸೇವೆಯನ್ನು ಕೊಟ್ಟರೆ ತುಂಬ ಒಳ್ಳೆಯದು. ಶನಿ ಕಾಟುಗಳಿಂದ ಪರಿಹಾರವನ್ನು ಪಡಿಬೋದು ಅಂತ. ಹಾಗೆ ಅಲ್ಲಿಂದ ದರ್ಶನವನ್ನು ಮುಗಿಸ್ಕೊಂಡು ನಾವೆಲ್ಲರೂ ಬಂದರೆ ಇಲ್ಲಿ ನೋಡಿ ಇಲ್ಲೊಂದು ಸಿಗುತ್ತೆ. ಏನು ಗೊತ್ತಾ, ಸೇಮ್ ನೋಡಿರೋ ಒಂಥರ ಭರಣಿ ಥರ ಇತ್ತು. ಅದನ್ನು ನಾವು ಅಲ್ಲಿ ದೀಪದಲ್ಲಿ ಸುಟ್ಟು ಅದು ಅಲ್ಲಿ ಹಾಕಬೇಕು. ಆ ಕೆಳಗಡೆ ಒಂದು ಕುಂಡ ಥರ ಇದೆ, ಅದಕ್ಕೆ ಹಾಕಬೇಕು. ಮನಸ್ಸಿನ ಇಷ್ಟಾರ್ಥಗಳನ್ನೆಲ್ಲ ಬೇಡಿಕೊಂಡು ಆ ಥರ ಬರ್ನ್ ಮಾಡಿದ್ರೆ ನಮ್ಗೆ ಬರುವಂಥ ನೆಗೆಟಿವಿಟಿಗಳು ದೂರ ಆಗುತ್ತೆ ಅನ್ನೋ ನಂಬಿಕೆ. ಹಾಗೆ ಎಲ್ಲರೂ ಅಲ್ಲಿ
ಎಳ್ಳೆಣ್ಣೆ ನಂತರ ಇಲ್ಲೇ ಬಂದು ಎಲ್ಲರೂ ಆ ಥರ ಅಲ್ಲಿ ಒಂದು ಸೇವೆಯನ್ನು ಮಾಡಿದ್ವಿ. ಸಿಗುವಂಥ ಪ್ರಸಾದ ಇದು 20 ರೂಪಾಯಿಗೆ ಒಂದು. ಕೊಬ್ಬರಿದು ಕೊಬ್ಬಿದ್ದು ಇಲ್ಲಿ ಬಂದ್ರೆ ಈ ತರ ಸ್ಟಿಕ್ಕರ್ ಹಾಕೋರೊಬ್ರು ಇದ್ದಾರೆ. ಸಾರಿ, ನೀವಾ? ಹಾ, ಹೌದು. ಅಲ್ಲಿಂದ ಹೊರಗಡೆ ಬಂದರೆ ಇಲ್ಲಿ ನೋಡಿ ನವಗ್ರಹಗಳು ಇರುವಂಥ ಸಣ್ಣ ಸಣ್ಣ ಗುಡಿ ಕೂಡ ಇದೆ. ಅಲ್ಲಿ ಬಂದ್ವಿ. ಅಲ್ಲಿ ಹೊರಗಡೆ ಬಂದರೆ ನೋಡಿ ಇಲ್ಲೇ ಸಣ್ಣ ನದಿ ಥರ ಹೊರಗಡೆ ನೋಡ್ಲಿಕ್ಕೂ ಚೆನ್ನಾಗಿರೋ ಪ್ಲೇಸ್ ಕೂಡ ಇದೆ. ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅದು ಆ ಜಾಗ ಓನರು ಅದಕ್ಕೆಲ್ಲ ಇದು ಟ್ರ್ಯಾಕ್ಟರ್ ಕ್ರೈನ್ ಎಲ್ಲ ಯೂಸ್ ಮಾಡಿದಾರೆ. ಅದು ಕಲ್ಲು ಚೂರು ಪಿನ್ನಡಿ ಸ್ಪೀಕರ್ ಸೌಂಡ್ ಅದು ಕಲ್ಲು ಆ ಜಾಗ ಒಂದು ಮೂವ್ ಆಗ್ಲಿಲ್ಲ. ಓಕೆ. ತಿರ್ಗಾ ಇದೇ ವಿಲೇಜ್ ಇಲ್ಲ ಒಂದು ಲೇಡಿಗೂ ಮೇಲೆ ದೇವರು ಬಂದವರು. Okay. ಬಂದವರು ಹೇಳಿದಾರೆ, ನಾ ಶನಿ ಭಗವಾನು ನಮ್ಮ ವಿಲೇಜಿಗೆಲ್ಲ ಚೆನ್ನಾಗಿ ಮಾಡಿದ್ರು ಹೇಳಿದ್ದಾರೆ. ಅಲ್ಲಿ ಅಂದ್ರೆ ಅವರು ನಮ್ಗೂ ಆಯಿಲ್ ಆಫೀಸ್ ಅಲ್ಲಿ ಫುಲ್ ಆಯಿಲ್ ಆಫೀಸ್ ಮಾಡ್ತಾರೆ. ಓಕೆ. ಅದನ್ನಂಥ ಹೋಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಊಟ ಕೊಡ್ಸೋಣ ಅಂತ ಕರ್ಕೊಂಡ್ ಬಂದಿದ್ದೆ. ಎಲ್ರಿಗೂ ಊಟ ಕಟ್ತಾರೆ. ಸುಳ್ಳು ಹೇಳಿದೆ, ಕರೆಂಟ್ ಹೋಯ್ತು. ಸಾಲ್ಟ್ ಇದು ಕೊಟ್ಟರೆ ಉಲ್ಟ ತೆಗಿತಾರೆ ಇವರು. ಹಂಗ ಹಾಕಿದ್ರೆ ಬರಲ್ಲ, ಕರೆಕ್ಟ್ ಆಗಿ ಮಾಡ್ರಿ. ಹಸು ಹೇಗೇಗೋ ಮಾಡ್ಸಂತೆ ಪಾಪ. ಸಣ್ಣ ಮಕ್ಕಳಾಗಿ ನಿನ್ನೆ ಒಂದು ಏರ್ಪೋರ್ಟ್ ಅಲ್ಲಿ ಇವರು ಕೊಡಿಸಿ ದಾಳಿ ಮಾಡ್ತಾವಳೆ 350 ರೂಪಾಯಿಗೆ. ಏರ್ಪೋರ್ಟ್ ಅಲ್ಲಿ ಒಂದು ದೋಸೆ. ಇವನ ಹತ್ರ ಕೇಳು 350, ಹುಡುಗಿ ಹತ್ರ. ಹಸಿ ಎಡಿಟ್ ಮಾಡಲ್ಲ. ಕಸ್ತೂರಿಯ ಬಾಯಲ್ಲಿ ಬಂದ ಪದವಾದರೂ ಏನು ಟೈಟಲ್ ಹಂಗೆ 350 ಕಸ್ತೂರಿ. 350 ರೂಪಾಯಿಗೆ ಕಾದಾಡಿದ ಕಸ್ತೂರಿ. ಸರಸಾಟದಲ್ಲಿದ್ದವರು ಸುಸ್ಮಿತ. ಎಲ್ಲಾದ್ರೂ ಮಲಗಿದವರಾದರು ಯಾಕೆ ತಾನು ಅಷ್ಟೇ ಅವ್ನ್ಗ 190 ರೂಪಾಯಿ ಕೊಡ್ಲಿಕ್ಕಿದೆ ಅಂತ ಸುಮ್ನೆ ಇರೋದಂತೆ ಹುಚ್ಚ. ನನ್ನ ಮಗನೇ, ನಿನ್ನ ಯೋಗ್ಯತೆಗೆ ಕೊಟ್ಟಿದ್ದೆ 400 ರೂಪಾಯಿದು, ಹಂಗಾಗಿ 110 ರೂಪಾಯಿ ಅವಳು ಕೊಡೋದಿದೆ. ಫೋನ್ ಪೇ. ಗೋಲ್ಡ್ ಸುರೇಶ್ ಅವ್ರ ದೊಡ್ಡಪ್ಪನ ಮಗ ಬಾಬಾ. ಈಗ ನಾವು ಶನಿ ಸಿಂಗಾಪುರದಿಂದ ಬಂದಿರೋದೇ ಶಿರಡಿಯ ಸಾಯಿಬಾಬನ ಸನ್ನಿಧಾನಕ್ಕೆ. ಎಲ್ಲರೂ ಗಾಡಿ ಒಂದು ಕಡೆ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋಗ್ತಿದ್ದೇವೆ. ಅಂದರೆ ಅಲ್ಲಿ ಎಷ್ಟೋ ಗೇಟ್ಗಳಲ್ಲಿದೆ. ಅದರಲ್ಲಿ ನಮಗೆ ಹೋಗ್ಲಿಕ್ಕೆ ಇದ್ದದ್ದು 6ನೇ ಗೇಟು ಅಂತಂದರೆ ಸ್ಪೆಷಲ್ VIP ಎಂಟ್ರಿ ತಗೊಂಡಿದ್ವಿ. ಒಬ್ಬರಿಗೆ 200 ರೂಪಾಯಿ ಕೊಟ್ಟು. ಹಾಗೆ ಇಲ್ಲ ಅಂತ ಹೇಳಿದ್ರೆ ರಶ್ ಇರುತ್ತೆ ಅಂತ. ಹಾಗೆ ಎಲ್ಲರೂ ನಡ್ಕೊಂಡು ಚಪ್ಪಲಿ ಇಡೋಕ್ಕೆ ಒಂದು ಕಡೆ ಸ್ಟ್ಯಾಂಡ್ ಇದೆ. ಆಮೇಲೆ ಮೊಬೈಲ್ ಇಡಬೇಕಾದ್ರೂ ಇಡ್ಬೋದು ಅಲ್ಲಿ ಹೊರಗಡೆ ತಂದು. ಬಟ್ ಒಳಗಡೆ ಮೊಬೈಲ್ ಅಲೌಡ್ ಇಲ್ಲ. ಒಳಗಡೆ ಮೊಬೈಲ್ ಅಲೌಡ್ ಇಲ್ಲ. ಅದಕ್ಕೋಸ್ಕರ ಇಲ್ಲೆಲ್ಲಾದ್ರೂ ಇಟ್ಟು ನಾವು ಹೋಗೋ ಪ್ಲಾನ್ ಅಲ್ಲಿ ಇದ್ದೇವೆ. ಚೆನ್ನಾಗಿ ಒಳಗಡೆ ದರ್ಶನ ಮಾಡ್ಕೊಂಡು ಈಗ ನಾವಿಬ್ರು ಎಲ್ಲ ಮುಂದೆ ಹೋಗ್ತಿದ್ದಾರೆ. ಇಲ್ಲೊಂದು ಪ್ರಸಾದ ಸಿಗತ್ತೆ, ಉಚಿತ ಸಿಗತ್ತೆ. ಇಲ್ಲೂ ಹೊರಗಡೆ ಕೂಪನ್ ಕೊಟ್ಟಿದ್ರು. ಒಳಗಡೆ ಮ್ಯೂಸಿಯಂ ಎಲ್ಲ ನೋಡ್ಕೊಂಡು ಬಂದ್ವಿ. ಮೊಬೈಲ್ ಅಲೌಡ್ ಇಲ್ಲ. ಒಳ್ಳೆ ದರ್ಶನ ಆಯಿತು. ಈಗ ಎಲ್ಲರೂ ಮುಂದೆ ಹೋಗಿದ್ದಾರೆ. ಮೊಬೈಲ್ ತಗೊಂಡು ಹೋಗೋಕೆ ಇಲ್ಲ ಅಂತ ಹೇಳಿದ್ರು. ಹಾಗೆ ತಗೊಂಡಿಲ್ಲ. ಫೋಟೋ ತಗೊಂಡು ಒಬ್ರು ಫೋಟೋ ತಗೊಂಡಿದ್ರು. ಅವ್ರು ಕಳಿಸಿರ್ತಾರೆ. ಈಗ ಹೋಗ್ತಾ ಇದ್ದೇವೆ, ಬನ್ನಿ ಹೋಗುವ. 6 ನಂಬರ್ ಗೇಟ್ ಒಳಗಡೆ ಹೋಗಿ ವಿಶೇಷ ದರ್ಶನದಲ್ಲಿ ಹೋದ್ವಿ. ಆಕ್ಚುಲಿ ಒಬ್ಬರಿಗೆ ಒಂದು ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ. ತುಂಬ ಗೇಟ್ಗಳಿದೆ. ಒಂದು 200 ರೂಪಾಯಿ ಕೊಟ್ಟು ಒಳಗಡೆ ಹೋದ್ವಿ. ಆದ್ರಿಂದ ಬೇಗ 15 ನಿಮಿಷದಲ್ಲಿ ಆಯಿತು. ನಾರ್ಮಲಲ್ಲಿ ಹೋಗಿದ್ರೆ ತುಂಬ ಕ್ರೌಡ್ ಇರುತ್ತೆ. ಹಾಗಾಗಿ ಒಳ್ಳೆ ದರ್ಶನವನ್ನು ಮಾಡ್ಕೊಂಡು ಹತ್ತಿರದಿಂದ ಹೋಗಿ ಆಶೀರ್ವಾದವನ್ನು ಬೇಡ್ಕೊಂಡು ಬಂದ್ವಿ. ನೋಡಿ, ಇವನು ತಿನ್ನಲ್ಲ, ಆದ್ರೆ ದನ ತಿಂದಂಗೆ ತಿಂತಾನೆ ಅಷ್ಟೇ. ಪ್ರಸಾದಾಲಯ ನಮಗೆ ಇಲ್ಲಿಗೆ ಬಂದ್ವಿ. ಒಳಗಡೆ ಮೊಬೈಲ್ ಅಲೌಡ್ ಇಲ್ಲ. ಆದರೆ ಹೊರಗಡೆ ನಿಮಗೆ ತುಂಬ ಕಡೆ ಈ ಥರ ಸ್ಕ್ರೀನ್ಗಳನ್ನು ಹಾಕಿದರೆ ಅಲ್ಲಿ ದೇವರ ದರ್ಶನವನ್ನು ನೀವು ಆರಾಮಾಗಿ ಮಾಡ್ಕೋಬಹುದು. ನೋಡಿ, ಪ್ರಸಾದಾಲಯಕ್ಕೆ ಹೋಗ್ತಾ ಇದ್ದೀವಿ.
ನೋಡಿ ಶಿರಡಿಯ ಅನ್ನ ಪ್ರಸಾದ 4 ಥರ ವೆರೈಟಿ ಇದೆ. ಅಲ್ಲಿ ಚಪಾತಿ ಹಾಕ್ತಾರೆ, ಎಲ್ಲ ಚೆನ್ನಾಗಿ. ಸೂಪರ್ ಪ್ರಸಾದ ಭಾರಿ ಒಳ್ಳೆ ಪ್ರಸಾದ, ಅದ್ಭುತವಾಗಿದೆ. ತಿನ್ನು. ತುಂಬ ದೊಡ್ಡ ಅನ್ನ ಪ್ರಸಾದ ಕೊಡುವಂಥ ಛತ್ರ ಇದು, ಚೆನ್ನಾಗಿದೆ. ಇದು ನೋಡಿದ್ರೆ ಶಿವಾಜಿಯವರ ವಾರ್ ಮ್ಯೂಸಿಯಂ ಇದೆ ನೋಡಿ, ಇದೇ ಥರ ಯೂನಿಫಾರ್ಮ್ ಹಾಕಿದ್ದಾರೆ. ಇಲ್ಲೊಂದು ಆನೆ ಇದೆ. ಸಾಯಿರಾಮ್. ಅನ್ನ ಪ್ರಸಾದವನ್ನು ಮುಗಿಸ್ಕೊಂಡು ಭಕ್ತಾದಿಬಂದಿಗಳೆಲ್ಲ ನಾವು ಹೊರಡ್ತಾ ಇದ್ದೇವೆ. ಅಲ್ಲಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ಒಂದಷ್ಟು ಶಾಪಿಂಗ್ ಎಲ್ಲ ಮಾಡಿ ದೇವರು ಫೋಟೋ ಎಲ್ಲ ತಗೊಂಡು ನಾವು ರಿಟರ್ನ್ ಹೊರಟ್ವಿ. ಅದೆಷ್ಟೋ ವರ್ಷಗಳ ಕನಸು ಈಡೇರಿತು. ಸಾಯಿರಾಮ್ ದರ್ಶನವನ್ನು ಮಾಡಿ ಖುಷಿ ಆಯಿತು. ಹಾಗೆ ಇಲ್ಲಿಂದ ಮುಗಿಸ್ಕೊಂಡು ನಾವು ಮತ್ತೆ 1-2 ಗಂಟೆಗಳ ಕಾಲ ನಾಸಿಕ್ಗೆ ಹೋಗ್ಬೇಕು, ಅಲ್ಲೇ ಸ್ಟೇ. ಟೇಸ್ಟ್ ಮಾತ್ರ ವಾವ್. ಸಾಕಾಗಿದೆ. ಇದು ಸಖತ್ ಸ್ವೀಟ್ ಅಲ್ಲ. ನಾಳೆ ಬೆಳಿಗ್ಗೆಗೆ ಇಡ್ಲಿ ಮಾಡಿ ಕೊಡಕ್ಕೆ ಪಾತ್ರೆ ಇಟ್ಟಿರೋದು ಅನೀಶ್. ನಾಳೆಗೆ ಇಡ್ಲಿ ಮಾಡಿ ಕೊಟ್ಟು ಹೋಗ್ಬೇಕಂತ ಹಿಂಗಾಣಿ ಇಟ್ಟಿದ್ದಾರೆ. ಓ ಪುಷ್ಪ ಅವರು ನೋಡಿ ನಮ್ಮ ರಾತ್ರಿಯ ಊಟ ಇವರು ಚೆನ್ನಾಗಿ ಬಡಿಸ್ತಾವ್ರೆ ನೋಡಿ. ಓ ಮೈದೆ ಮೈದಾ ಬಾಬ್ ಹಾಕಿದ್ದಾರೆ. ಹಾ. ಓಂ ಸ್ವಾಹ ಓಂ ಸ್ವಾಹ. ಅನೀಶ್ ಹಸಿರು ಚಡ್ಡಿಯ ಅನೀಶ್ ನೋಡಿ. ಹೌಸ್ ಫುಡ್. ಮೆಲ್ಲದಾಕು ಮಾರೆ. ಊಟದ ವ್ಯವಸ್ಥೆ ಮಾಡಿ ನಾನು ಇವತ್ತು ಮಲಗ್ತಿದ್ದೇನೆ. ಇವತ್ತಿನ ನನ್ನ ವ್ಲಾಗ್ ಅನ್ನು ಮುಗಿಸ್ತಿದ್ದೇನೆ. ಶುಭರಾತ್ರಿ. ಶುಭರಾತ್ರಿ. ಶಿವರಾತ್ರಿ ನಾಳೆ ನಾವು ಮತ್ತೆ 5-6 ದೇವಸ್ಥಾನಗಳ ಸುತ್ತಾಡುವಂತ ಪ್ರಯತ್ನ ಮಾಡೋಣ. ಅದು ಯಾವ್ದಂತ ತಿಳಿತೀವಿ ನಾಳಿನ ಸಂಚಿಕೆಯಲ್ಲಿ. ಸಂಚಿಕೆ ಕಾದ್ ನೋಡಿ. ಶುಭರಾತ್ರಿ. ದಬುಡಿ ದಬುಡಿ.